ಹಾಯ್ ಗಾಯ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗಲ್ಲಿ ಫಸ್ಟೇ ನಾನು ಒಂದು ಸಖತ್ತಾಗಿರುವಂಥ ಒಂದು ಬ್ಯಾಂಗಲ್ ನಿಮ್ಗೆ ತೋರಿಸ್ತಿದ್ದೀನಿ. ಹೇಗಿದೆ ಬ್ಯಾಂಗಲ್? ಎಷ್ಟು ಗ್ರಾಮ್ ಇರ್ಬೋದು ಯೋಚನೆ ಮಾಡಿ, ಇದಕ್ಕೆ ಗೆಸ್ ಮಾಡಿ ಆಯಿತಾ. ಎಷ್ಟು ಗ್ರಾಮು ಅಲ್ಲ, ಏನೂ ಅಲ್ಲ. ಇದು ಆ್ಯಕ್ಚುಲಿ ಮೀಶೋದಲ್ಲಿ ನಾನು ತರಿಸ್ಕೊಂಡಿರೋದು. ಫಿನಿಶಿಂಗ್ ನೋಡಿ ಎಷ್ಟು ಸೂಪರಾಗಿದೆ, ಗೊತ್ತೇ ಆಗ್ತಿಲ್ಲ ಇದು ಆರ್ಟಿಫಿಷಿಯಲ್ ಇದು ಅಂತ ಅನಿಸ್ತಾನೆ ಇಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ ಬಳೆ. ಫಸ್ಟ್ ನಾನು ಇದು 2 ಬಳೆ ಬುಕ್ ಮಾಡ್ಕೊಂಡಿದ್ದೆ, ಆಮೇಲೆ ನನಗೆ ಇದು ಡಿಸೈನು ಮತ್ತು ಎಲ್ಲ ತುಂಬ ಇಷ್ಟ ಆಗೋಯಿತು. ಅದಕ್ಕೆ ಮತ್ತೆ ಇನ್ನೊಂದು 2 ಬುಕ್ ಮಾಡ್ಕೊಂಡಿವ. ಫಂಕ್ಷನಿಗೆಲ್ಲ 2 ಕೈಗೆ ನಾವು ಬ್ಯಾಂಗಲ್ಸ್ ಹಾಕ್ಕೊಂಡಿರ್ತೀವಲ್ವ, ಆವಾಗ ಆ ಕಡೆ ಈ ಕಡೆ ಈ ಬಳೆ ಹಾಕ್ಕೊಂಡು ಮಧ್ಯದಲ್ಲಿ ಗಾಜಿನ ಬಳೆನೋ ಅಥವಾ ಬೇರೆ ಹಾಕ್ಕೊತೀವಲ್ಲ, ಅದು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರನೇ 4 ಬಳೆ ತರಿಸ್ಕೊಂಡಿದ್ದೀನಿ. ಸೊ ಈ ಒಂದು ಬ್ಯಾಂಗಲ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಪೂನು ಕೂತಿರ್ತೀನಿ, ಕೂತ್ಕೊ. ಚೆನ್ನಾಗಿದೆಯಾ ಬಳೆ? ನಿಂಗೂ ಬೇಕಾ? ಹಾಕೊಡ್ಲಾ? ಹುಡುಗಿ ಆಗಿದ್ರೆ ಇನ್ನೆಷ್ಟು ನಲಿತಿದ್ದೆ ಅಲ್ವ ನೀನು? ಹುಡುಗ ಆಗಿ ಇಷ್ಟು ನಲಿತೀಯಾ? ಕುಟುಂಬ ಕುಟು ಹೇಗಿದೆ? ಚೆನ್ನಾಗಿದ್ಯಾ? ಓ, ಆ ಕೈಗೊಂದು ಈ ಕೈಗೊಂದ? ನೀ ಹುಡುಗಿನ ನೀನು? ಹಿಂಗೆ ಮಾಡ್ಕೊ, ಹಿಂಗೆ. ಹೇಗಿದೆ ಕೇಳು, ಹೇಗಿದೆ ಬಳೆಗಳು? ನೀನು ಅರಕೆ ಹೊತ್ಕೊಂಡು ಅಪ್ಪಿ ಗಂಡ ಕೊಟ್ಬಿಟ್ರಪ್ಪ. ಹಾಂ, ಹೆಣ್ಣಾಗಿದ್ದೀರಿ, ಇನ್ನೆಂಗೆ ಆಡವೆ ನೀನು ಹೇಳು? ಸುಂದ್ರ ಕಣ ನೀನು, ಸುಂದ್ರ ನೀನು. ಓಕೆ ಗಾಯ್ಸ್, ಮತ್ತೆ ಸಿಗ್ತೀನಿ. ಬಾಯ್ ಎಲ್ಲ ಇನ್ನೂ ಬ್ಲಾಗ್ ಕಂಟಿನ್ಯೂ ಮಾಡ್ಬೇಕು ನಾನು. ಮತ್ತೆ ಈ ಬ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳು. ಕಂಟಿನ್ಯೂ ಮಾಡ್ತೀನಿ. ಮಾತೆಲ್ಲ ಚೆನ್ನಾಗಿ ಆಡ್ತೀಯ, ಬರೀ ಡೌ ಮಾಡ್ತೀಯ. ಪ್ಲೇನ್ ಕಿಸ್ಕೊಬಿಡ ಎಲ್ಲರೂ. ಕ್ಯಾಚ್. ಓಕೆ, ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳು. ಶುಪ್. ಈಗ ನಮ್ದು ಯೂಟ್ಯೂಬ್ ಚಾನಲ್ ಹೆಸರೇನು ಹೇಳಲ್ಲ? ಹೇಳಪ್ಪ. ಯೂಟ್ಯೂಬ್ ಚಾನಲ್ ಹೆಸರೇನು? ಅಥರ್ವ ಕನ್ನಡ ವ್ಲಾಗ್ಸ್ ಅಲ್ವಾ? ಏನ್ ನೀನು ಮತ್ತೆ ಹೇಳು, ಮತ್ತೆ ಏನು? ಇವನು ಸರಿ ಇಲ್ಲ, ಇವನ್ ಯಾರೋ ನೋಡ್ಬೇಡಿ ಆಯ್ತಾ. ಬಾಯ್. ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಇದು ಸಂಡೇ ವ್ಲಾಗ್. ಕಾಲೇಜ್ ಹತ್ರ ಹೋಗ್ತಾ ಇದ್ದೀವಿ ಸುಜನಿಗೆ ಊಟ ಕೊಡೋದಕ್ಕೆ ಅಂತ. ಸೊ ಬೆಳಿಗ್ಗೆ ತಿಂಡಿ ತಿನ್ಕೊಂಡು ಹೋದ, ಬಟ್ ಬಾಕ್ಸಿಗೆ ಹಾಕೊಟ್ಟಿರಲಿಲ್ಲ. ಮಧ್ಯಾಹ್ನಕ್ಕೆ ಕೊಟ್ಟು ಕಳ್ಸೋಣ ಅಂದರೆ ಮಣಿನೂ ಇರಲಿಲ್ಲ, ಏನೋ ಕೆಲಸ ಇತ್ತಂತ ಚಿಕ್ಕಮಂಗ್ಳೂರಿಗೆ ಹೊಟ್ಟೋಗಿದ್ದ. ಸೊ ಹಂಗಾಗಿ ಇವ್ನು ಎತ್ಕೊಂಡೆಲ್ಲ ಬರೋಕ್ಕಾಗಲ್ಲ ಅಂದ್ಬಿಟ್ಟು ಸೈಕಲ್ ತಳ್ಕೊಂಡೆ ಇವನು ಕರ್ಕೊಂಡು ಊಟ ಕೊಟ್ಟು ಬರೋಣ ಅಂತ ಹೋಗ್ತಾ ಇದ್ವಿ. ಬರ್ತಾ ಹಾಗೆ ಒಂದು ವಿಡಿಯೋ ಮಾಡಿಕೊಂಡೆ. ಗೊತ್ತಾಯ್ತಾ? ಏನು ಗೊತ್ತಾಯಿತು? ವೆಹಿಕಲ್ಸ್ ಅಂದರೆ ಯಾವ್ಯಾವುದು? ಕಾರು, ಆಮೇಲೆ ಬಸ್, ಆಮೇಲೆ ಆಟೋ, ಬೈಕ್, ಎಲ್ಲ ವೆಹಿಕಲ್ಸ್. ಅಯ್ಯ, ಹಂಗೆ ತಿರುಗಿಸ್ತೀನಿ. ಮಾಮೂಲಿ ಬಂದಾಗೆಲ್ಲ ಹಾಕ್ತೀನಿ ಕಣ. ಇನ್ನೇನಾದರೂ ಬೇಕಾ ನೋಡು? ಏನು ಬೇಡ. ಹಾಯ್ ಗಾಯ್ಸ್, ಸೊ ಮೀಶೋಯಿಂದ ಒಂದಷ್ಟು ಪ್ರಾಡಕ್ಟ್ ತರಿಸಿದ್ದೆ. ಈ ರಿಂಗ್ ಮಾತ್ರ ಎಷ್ಟು ಸಕ್ಕತ್ತಾಗಿ ಬಂದಿದೆ ಅಂದರೆ ತೋರಿಸ್ತೀನಿ. ಕಳೆದೋಗ್ಬಿಟ್ಟೆ ನಾನು, ಸಾರಿ. ಅಷ್ಟು ಚೆನ್ನಾಗಿ ಬಂದಿದೆ ಫಿನಿಶಿಂಗ್ ಮಾತ್ರ. ನಂಗೆ ಇಲ್ಲಿ ವಿಡಿಯೋದಲ್ಲಿ ನಿಮ್ಗೆ ಕ್ಲಿಯರಾಗಿ ಕಾಣಿಸ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ತುಂಬ ಚೆನ್ನಾಗಿ ಬಂದಿದೆ.
ಬೆಳಗಾಗಿ ತೋರಿಸ್ತೀನಿ ಹೇಗಿದೆ. ನನ್ನ ಬೆರಳು ಸ್ವಲ್ಪ ಸಣ್ಣ, ಹಾಗಾಗಿ ಅಷ್ಟು ಇದಂಗೆ ಕಾಣಿಸ್ತಿಲ್ಲ. ಇವಾಗ ಚೆನ್ನಾಗಿ ಕಾಣುತ್ತೆ. ಬೆರಳು ತುಂಬದಾಗಿ ಗುಂಡಕ್ಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ಟೈಟ್ ಮಾಡ್ಕೊಬೋದು ನಾವು. ಸೊ ಇದು ಅಡ್ಜಸ್ಟೇಬಲ್ ಕಾಣಿಸ್ತಿದೆಯಾ, ಅಡ್ಜಸ್ಟೇಬಲ್ ಆಗಿರೋದ್ರಿಂದ ಸೈಜ್ ಬೇಕಿದ್ರೆ ನಾವು ಒಂಚೂರು ಚಿಕ್ಕದು ಮಾಡ್ಕೋಬೋದು. ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಯಾವುದಪ್ಪ ಅಂದರೆ ಕಪಲ್ ರಿಂಗ್. ನನಗೆ ಈ ಪ್ಯಾಕಿಂಗೇ ನನಗೆ ತುಂಬ ಕ್ಯೂಟ್ ಅಂತ ಅನ್ನಿಸ್ತು. ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿಕೊಟ್ಟಿದ್ದಾರೆ. ನಾನು ಸೆಟ್ ಆಫ್ 2 ತರಿಸಿದ್ದೆ. ಸೇಮ್ ಡಿಸೈನೇ, ಬಟ್ 2 ತರಿಸ್ಕೊಂಡಿದ್ದೆ ನಾನು. ಎಷ್ಟು ಚೆನ್ನಾಗಿದೆ ನೋಡಿ, ಚೆನ್ನಾಗಿ ಕಾಣಿಸ್ತಿದೆಯಾ? ಓಕೆ, ಹಾಂ ಬೇಡ, ಹೋಗ್ಬೇಡ, ಬಾ. ಎಷ್ಟು ಚೆನ್ನಾಗಿದೆ. ಇದು ಅಡ್ಜಸ್ಟಬಲ್ ಆಗಿರೋದ್ರಿಂದ ಯಾರು ಬೇಕಾದರೂ ತರಿಸ್ಕೊಬೋದು ನೋಡಿ. ನಾವು ಸೈಜ್ ಬೇಕಿದ್ರೆ ದೊಡ್ಡದು ಚಿಕ್ಕದು ಮಾಡ್ಕೊಬೋದು. ಫ್ರೀ ಸೈಜ್ ಇರುತ್ತೆ. ತುಂಬ ಚೆನ್ನಾಗಿದೆ. ನನಗೆ ಬಾಯ್ಸ್ ರಿಂಗಿಗಿಂತ ಗರ್ಲ್ಸ್ ಇದು ತಂಗೆ ತುಂಬ ಇಷ್ಟ ಆಯಿತು. ಫಿನಿಶಿಂಗ್ ಅಂತೂ ಅದ್ಭುತವಾಗಿದೆ. ಇದು ಹೆಂಗಿದೆ ಅಂದರೆ ನೋಡೋದಕ್ಕೆ ಈ ಪ್ಲಾಟಿನಮ್ ಥರ ಕಾಣಿಸ್ತೆ. ಪುನಃ ಹೋಗ್ಬೇಡ. ಹಾಂ, ಏನು ಬಿದ್ದೋಯ್ತು? ಯಾವ ಕವರು? ನೀನು ಬೀಳಿಸ್ತಾ? ಅದೇ ಬಿದ್ದಾಯ್ತಾ? ನಾನು ತಗೋಬರ್ತೀನಿ, ನೀನು ಹೋಗ್ಬೇಡ. ಕೆಳಗಡೆ ಹೋಗೋದಕ್ಕೆ ನೆಪ ಹುಡುಕ್ತಾ ಇದ್ದಾನೆ. ಚೆನ್ನಾಗಿ ಬಂದಿದೆ. ಸೊ ಪ್ಯಾಕಿಂಗ್ ಅಂತೂ ತುಂಬ ಕ್ಯೂಟಾಗಿ ಮಾಡಿ ಕಳಿಸಿದ್ದಾರೆ. ನಂಗೆ ಪ್ಯಾಕಿಂಗ್ ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ಇನ್ನೊಂದು ಸಕ್ಕತ್ತಾಗಿದೆ, ಒಂದು ತೋರಿಸ್ತೀನಿ ತಡೀರಿ ನಿಮಗೆ. ಒಂದು ಆರ್ಟಿಫಿಷಿಯಲ್ದೊಂದು ಹೇರ್ ಎಕ್ಸ್ಟೆನ್ಷನ್ ತರಿಸ್ಕೊಂಡಿದ್ದೆ. ಸೊ ಇಲ್ಲೊಂದು ಟ್ಯಾಗ್ ಇದೆ. ಇದ್ರ ಬಗ್ಗೆ ಹೇಳೋದಾದರೆ ಇದು ಅಷ್ಟೊಂದು ನಮಗೆ ಆರ್ಟಿಫಿಷಿಯಲ್ ಲುಕ್ ಕೊಡ್ತಾ ಇಲ್ಲ. ಯಾಕಂದರೆ ಇದು ತುಂಬ ಶೈನಿಂಗ್ ಇರುತ್ತೆ. ತುಂಬ ಶೈನಿಂಗ್ ಇದ್ದಾಗ ಗೊತ್ತಾಗ್ಬಿಡುತ್ತೆ ಇದು ಆರ್ಟಿಫಿಷಿಯಲ್ಲೇ ಅಂತ ತುಂಬ ಅನಿಸುತ್ತೆ. ಬಟ್ ಇದು ಅಷ್ಟೊಂದು ಶೈನಿಂಗ್ ಇಲ್ಲದೆ ಇರೋದ್ರಿಂದ ಅದು ಆರ್ಟಿಫಿಷಿಯಲ್ ಫೀಲ್ ಕೊಡ್ತಿಲ್ಲ. ನನಗೊಂದೇನು ಇಷ್ಟ ಆಗಲಿಲ್ಲ ಅಂದರೆ ಇಲ್ಲಿ ಸ್ಟೋನ್ ಹಾಕಿದಾರಲ್ಲ ಮಧ್ಯ ಮಧ್ಯೆ, ಅದೊಂದು ಇಷ್ಟ ಆಗಲಿಲ್ಲ. ಅದನ್ನು ತೆಗೆದ್ಬಿಟ್ಟು ಇಟ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಇದು ಓಕೆ, ಈ ಫ್ಲವರ್ಸ್ ಎಲ್ಲ ಓಕೆ, ಬಟ್ ನನಗೆ ಈ ಸ್ಟೋನ್ಸು ಹೆವಿ ಅಂತ ಅನ್ನಿಸ್ತು. ರೆಡಿ ಆಗಿಬಿಟ್ಟೆಲ್ಲ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಹೀಗೆ ಕಾಣಿಸ್ತಿದೆ. ನನಗಂತೂ ತುಂಬಾ ಇಷ್ಟ ಆಗುತ್ತೆ, ಕ್ಯೂಟಾಗಿದೆ. ಲೆಂತ್ ನೋಡಿ ಇಷ್ಟುದ್ದ ಬರುತ್ತೆ. ಎಷ್ಟುದ್ದ ಅಂದರೆ ನನ್ನ ಕೈಯಷ್ಟುದ್ದ, ಇಷ್ಟುದ್ದ ಬರುತ್ತೆ. ಸೌತೆಕಾಯಿ ತಗೋ ಬಂದಿದ್ಯಾ? ಬಿಡು, ವಾಶ್ ಮಾಡಿಲ್ಲ ಅದನ್ನ, ಬಿಡು. ಬಾ ಒಳಗೆ ಬಾ. ಪುನು ಬಾ ಒಳಗೆ.
ಬಾ ಒಳಗೆ ಬಾ. ನಾನು ಹಾಸ್ಪಿಟ್ಲ್ಗೆ ಹೋಗ್ಬರೋಣ ಅಂತ ಅಂದ್ಬಿಟ್ಟು ರೆಡಿಯಾಗಿ ಕೂತಿದ್ದೀನಿ, ಅವಾಗಿಂದ ಕಾಯ್ತಾ ಇನ್ನೇನು ಮಣಿ ಬರ್ತಾನೆ ಅಂತ. ಇಲ್ಲಿ ನೋಡಿದ್ರೆ ಕರೆಕ್ಟಾಗಿ ಕಾಲೇಜ್ ಬಿಡೋ ಟೈಮ್ಗೆ ಜೋರು ಮಳೆ ಸ್ಟಾರ್ಟ್ ಆಗಿದೆ. ಇದು ಯಾವ ಟೈಮೋ ಏನೋ, ಇದ್ದಕ್ಕಿದ್ದಂಗೆ ಮಳೆ ಬರೋ ಸೂಚನೆನೇ ಇಲ್ಲ, ಸಡನ್ನಾಗಿ ಮಳೆ ಬಂದಿದೆ. ವಾಶ್ ಮಾಡಿಲ್ಲ ಬಿಡು ಕೊಡಮ್ಮ, ವಾಶ್ ಮಾಡಿಲ್ಲ, ವಾಶ್ ಮಾಡಿಕೊಡ್ತೀನಿ ಕೊಡು. ಶಾವಿಗೆ ಉಪ್ಪಿಟ್ಟು ಮಾಡಿಟ್ಬಿಟ್ಟು ಹೊರ್ಟೋಗ್ಬಿಡೋಣ ಅಂತ ಅಂದ್ಬಿಟ್ಟು ಬರೋಕ್ಕೂ ಮುಂಚೆ ರೆಡಿ ಮಾಡಿ ಇಟ್ಟಿದ್ದೀನಿ.